ಹುಟ್ಟುವಾಗ ಒಬ್ಬನೇ ಸಾಯುವಾಗ ಒಬ್ಬನೇ ಸಂಸಾರ ಮಾಡಕ್ ಒಬ್ಬನೇ ಇರುವಾಗ ಈ ರೈತ ಸಂಘಕ್ಕೆ ಒಬ್ಬನೇ ಅಧ್ಯಕ್ಷ ಇರ್ಬೇಕಲ್ಲವೇ ಬೆಂಕಿ? ಯಾವುದೇ ಸುಂಟುಗಾಳಿ ಸುತ್ತಿ ಎದುರಾಗಿ ಬಂದರು ಈ ಹಸಿರು ಟಾವೇಲ್ ಮ್ಯಾಗ ನನ್ನ ಹೆಸರು ಇರ್ಬೇಕ. ಎಸ್ ವಜ್ರಕೋನ್ ಈ ವಜ್ರಕೋನ್ ಈ ಸೊಂಟ ಬೆಗೋರಿಗೆಂದು ಸುತ್ತಿಕೊಂಡು ಸುಟ್ಟು ಭಸ್ಮ ಮಾಡುವ ಈ ಬೆಂಕಿ ನಿನ್ನ ಜೊತೆ ಇರುವಾಗ ಶಾಶ್ವತವಾಗಿ ಹಸಿರು ಟಾವೆಲ್ ನಿನ್ನ ಹೆಗಲ ಮೇಲೆ ರಾಜಿಸುತ್ತಿರುತ್ತದೆ. ವಜ್ರಕಾಂತ್, ರೈತ ಸಂಘದ ಸದಸ್ಯರಲ್ಲಿ ಮುಕ್ಕಾಲು ಭಾಗ ನಮ್ಮ ಕಡೆಗೆ ಸೆಳೆದಿದ್ದೇವೆ. ಸಾಕ್ಷಾತ್ ಪರಮಾತ್ಮನೇ ಎದುರಾಳಿಯಾದ ಗೆಲುವು ನಮ್ಮದೇ. ಸಾವುಕಾರರೇ, ನಾವು ನಿಮ್ಮ ಕಡೆ ಯಾವತ್ತೂ ಇರುತ್ತೇವೆ. ಆದರೆ ನಮ್ಮ ಸಾಲ ಎಲ್ಲ ಮನ್ನಾ ಮಾಡಬೇಕು. ಹೌದ್ರಿ ಸಾವುಕಾರರೇ, ನೀವು ನಮ್ಮನ್ನು ಚೆನ್ನಾಗಿ ನೋಡಿದ್ದೀರಾ. ಆದರೆ ನಮ್ಮ ಸಾಲವನ್ನು ಮಣ್ಣು ಮಾಡಿ. ಎಸ್, ನನಗೆ ಬಟ್ಟು ಮಾಡಿ ತೋರಿಸಿದ್ರೆ ಬೆಟ್ಟ ಮನೆ ನುಗ್ಗುತ್ತೇನೆ. ಬೆಂಕಿ, ಇವರಿಗೆ ಎಷ್ಟು ಹಣ ಬೇಕು ಅಷ್ಟು ಕೊಟ್ಟು ಕಳಿಸ್ಬೇಡ. ಮುಂದಿಂದ ನಾ ನೋಡ್ತನ. ಓಕೆ, ಬನ್ನಿ ಹೋಗೋಣ. ನಾ ಹೇಳಿದಂಗ ಈ ತಗದ ಮಾಡ್ರಿ. ಯಾಕಂದ್ರ ಇದು ನಮಗ ಸರಿಯಾಗಿ ತಕ್ಕ ಸಮಯ. ಯಾಕಂದ್ರ ಗೌಡ್ರ, ಏನಲ್ಲಿ ಅದು ಗೌಡ್ರ ನಿಮಗೆ ಹೇಳೋದು ಏನೈತ್ರಿ ಗೊತ್ತಾಯ್ತಿರ್ಲೆ? ಮೋಸ ವಂಚನೆಯಿಂದ ಪ್ರಭಾಪ್ರಭುತ್ವವನ್ನು ಕಂಗೊಳೆ ಮಾಡುತ್ತಿರುವ ನಿಮ್ಮ ಕರ್ಮಗೇಡಿಗಳೇ, ಭೂಮಾಫಿಯಾ ಮಾಡುತ್ತಿರುವ ನಿಮ್ಮಂತ ಕರ್ಮಗೇಡಿಗಳ ಕೈಯಲ್ಲಿ ಪವಿತ್ರವಾದ ರೈತ ಸಂಘದ ಸ್ಥಾನ ಸಿಕ್ಕರೆ ಕಪಿ ಕೈಯಲ್ಲಿ ಅರಮನೆ ಸಿಕ್ಕಂತಾಗುತ್ತದೆ. ಏ ಸೂರ್ಯ, ಮುಂದಿನ ರೈತ ಸಂಘದ ಅಧ್ಯಕ್ಷ ಎಂದು ನಾನೇ ತೀರ್ಮಾನವಾಗಿದೆ. ನೋಡು ಸೂರ್ಯ, ನಿನಗೆ ಎಷ್ಟು ಹಣ ಬೇಕು ಕೇಳ. ಚಿಟ್ಗಿ ಹೊಡೆದ್ರೊಳಗ ನಿನ್ನ ಬನ್ನ ಬುದ್ಧಿ ಇರ್ತೈತೆ. ತೂ ನಾಲಾಯಿಕ, ತೊಟ್ಟು ಹೆಂಚಲಿಗೆ ಬಾಯಿ ತೆಗೆಯಲು ನಾನು ನಾಯಿಯ ಜಾತಿಯವನಲ್ಲ, ಈ ಬಂಟ ಭೂತಾಯಿಯ ಮಗ. ಪ್ರಗತಿಪರ ರೈತ ನಿಮ್ಮಂತ ಲುಚ್ಚ ಭಿಕ್ಷುಕರಿಗೆ ಭಿಕ್ಷೆ ಹಾಕುವ ರಣಧೀರ. ನೋಡು ವಜ್ರಕಾಂತ್, ಹಣದ ಆಸೆಯಿಂದ ಬಡ ರೈತರ ಮನಸ್ಸು ಕೆಡಿಸಬೇಡ. ಶರವೇಗದ ವ್ಯಾಘ್ರ ನಿನ್ನ ಮನಸ್ಸಿಗೆ ಲಂಗು ಲಗಾಮು ಹಾಕದೆ ಹೋದರೆ ನಿನ್ನ ಅಂತ್ಯಕ್ಕೆ ಅಂಗಾರ ಹಚ್ಚಲು ನಮ್ಮೂರಿನ ಹುಲಿ, ಈ ಹಳ್ಳಿಯ ಹುಲಿಯ ಬಂದೇ ಬರ್ತಾನೆ. ಲೇ ಸೂರ್ಯ, ಸೂರ್ಯನ ಕಿರಣದಂತೆ ಪಳ ಪಳ ಮಾತನಾಡಿ ಹೋದ್ರೆ ಹೀರೋ ಅನ್ಕೊಂಡಿದ್ಯಾ? ನೋ, ಅದು ನಿನ್ನ ಭ್ರಮೆ. ಹುಲಿಯ, ನಿನ್ನ ಗೋರಿಯಲ್ಲಿ ಇವರಿಗೆ ಒಂದೇ ಸಲ ಮೋಕ್ಷ ನೀಡುತ್ತೇನೆ. ಲೇ ಚಾರ್ಲಿ, ಯಪ್ಪ ಕಡುತ್ತಲ್ಲ ಬಡುತ್ತಲ್ಲ ನೋಡಿ ನನಗ ಕಣ್ಣಿಗೆ ಚಕ್ರ ಬಂದಿತ್ರಿ. ಅಪ್ಪ ನನಗ ಒಟ್ಟ ಅಂಜಿಕೆ ಬಂದತ್ರಿ ಗೌಡ್ರ. ಲೇ ಬೆಪ್ಪ, ಕಾರ್ಖಾನೆ ಕೆಲಸ ಹೇಗೆ ನಡೀತಾ ಇದೆ ನೋಡ್ಕೊಂಡ್ ಬರೋಣ ಬಾ. ನೋಡ್ರಿ, ಆ MS ಅಲ್ದು ಅದು ಎಟ್ಟೆಟ್ಟಾಗಿದೆ ಅದನ್ನ ಕೇಳ್ಬೇಕ್ರಿ. ಅವನು ಸುರೇಶ್ ಮಾಲಕ ಅಂತ. ಹಾಂ ರೀ, ನೀವು ಶೀರ್ಷ ಮತ್ತು ನೀವು ದೋಣಮನ ಮಾಡಂತಾನ್ರಿ ಕಡಗೈ ಶೀರ್ಷ. ಮತ್ತು ಅವ್ನು ಶರಣಾಪ್ರಿ ಅವನು ಒಟ್ಟು ಮಾಡತಾನ್ರಿ. ಅದೆಲ್ಲ ಥರ ಲೆಕ್ಕಪತ್ರ ಎಲ್ಲ ಪಾಯ್ಲ ಇದಾವ್ರಿ. ಇಲ್ಲಿ ಒಂದು ತೊಡೆ ಪಾಯ್ಲ ಮನೆ ಬಿಟ್ಟು ಬಂದ್ರಿ. ಹಾ, ಅವನ್ನೆಲ್ಲ ಲೆಕ್ಕ ಮಾಡ್ಕೊಂಡ್ ಬರಾಕ್ತೀನಿ ನಡೀನಿ. ವೆರಿ ಇಂಪಾರ್ಟೆಂಟ್ ವಿಷಯವಿದೆ. ಗುರಿ ನೋಡಿ ಎಸೆದ ನನ್ನ ಕಲ್ಲಿನ ಹೊಡೆತಕ್ಕೆ ಸದ್ಯದಲ್ಲಿ ಕವಿ ಬರೆದ ಕಥೆಯನ್ನು
ತಿರುವು ಮುರು ಮಾಡುವೆ. ಅಂದ ಹಾಗೆ ನಿನಗೆ ಕೊಟ್ಟ ಕೆಲಸ ಮುಗಿಸಿರುವೆ ತಾನೆ? ಬೆಂಕಿ, ಈಗಾಗಲೇ ಮೈಸೆ ಸಬ್ ಕಾಮ್ ಖತಮ್ ಹೋ ಗಯಾ. ಕೇವಲ ಆ ಫ್ಯಾಕ್ಟರಿಯ ರೆಕಾರ್ಡ್ ನನ್ನ ಕೈ ಸೇರಿಲ್ಲ. ಆ ಚಾರ್ಲಿ ನಡುವೆ ಬಂದು ಕೆಡಿಸ್ತಾ ಇದ್ದಾನೆ. ಬೇಗ ಮಾಡಿ ಮುಗಿಸು ಮೋನಿಕಾ. ಆ ಚಾರ್ಲಿಗೆ ಸ್ವಲ್ಪ ಹಣದ ಆಸೆ ತೋರಿಸಿದರೆ ಸುಮ್ಮನೆ ಬಿದ್ದಿರುತ್ತಾನೆ. ಅವನ ವಿಷಯ ನನಗೆ ಬಿಡು. ಆ ಫ್ಯಾಕ್ಟರಿಯ ರೆಕಾರ್ಡ್ ನಮ್ಮದಾದರೆ ಇಡೀ ಈ ಊರಿನ ರೈತರು ನಮ್ಮ ಕಾಲಡಿ ಹಾಳಾಗಿ ಬಿದ್ದಿರುತ್ತಾರೆ. यस, कल जो था अद्भुत, कल जो है अनुभव, अभी जो है जीवन है. ಮೋನಿಕಾ, ಯಾರು ಇರದ ಈ ನಿಸರ್ಗದಲ್ಲಿ ನಿನ್ನ ಇಂಪಾದ ಕಂಠದಿಂದ ಒಂದು ಸೊಗಸಾದ ಹಾಡು ಮೂಡಿ ಬರಲಿ. ಅನರ್ಘ್ಯರತ್ನವೇ, 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 ಅನರ್ಘ್ಯರತ್ನವೇ. ನೀರತಿಯ